Welcome, dear friends. Let us look into the next topic in costing, process accounts. Process accounts. The manufacturing of certain products involve different stages of manufacturing. Each stage is called as a process. Right? ಕೆಲವೊಂದು ವಸ್ತುಗಳ ಉತ್ಪಾದನೆಯಲ್ಲಿ ಬೇರೆ ಬೇರೆ ಹಂತದಲ್ಲಿ ಉತ್ಪಾದನೆ ಆಗುತ್ತೆ. ಪ್ರತಿಯೊಂದು ಹಂತವನ್ನ ಏನಂತೇಳಿ ಕರಿತೀವಿ ನಾವು ಪ್ರಾಸೆಸ್ ಅಂತೇಳಿ ಕರಿತೀವಿ. ಆಯ್ತಾ? ವಿಶೇಷತೆ ಏನು ಅಂತಂದ್ರೆ ದಿ ರಾ ಮೆಟೀರಿಯಲ್ಸ್ ಆರ್ ಇಂಟ್ರಡ್ಯೂಸ್ಡ್ ಇನ್ ಟು ದ ಫಸ್ಟ್ ಪ್ರಾಸೆಸ್. ದಿ ಔಟ್ಪುಟ್ ಆರ್ ದಿ ಫಿನಿಶ್ಡ್ ಪ್ರಾಡಕ್ಟ್ ಆಫ್ ದಿ first process will become the raw material or input for the next process, and the output of the last process becomes the finished product. ಅರ್ಥ ಆಯ್ತಾ? ಸಿಂಪಲ್ ಆಗಿ ನೀವೆಲ್ಲ ಅಗ್ರಿಕಲ್ಚರಲ್ ಬ್ಯಾಕ್ಗ್ರೌಂಡ್ ಇಂದ ಬಂದವರಿದ್ದೀರಿ. ಒಂದು ಸಿಂಪಲ್ ಉದಾಹರಣೆಯನ್ನ ನಿಮ್ಗೆ ಕೊಡ್ತೀನಿ ನೋಡಿ. ಹಸಿ ಅಡಿಕೆಯನ್ನ ತೋಟದಿಂದ ತಂದು ಸುಲಿತೀರ, ರೈಟ್? ಆ ಸುಲಿಯೋದೇನಿದೆ ಇದು ಮೊದಲನೇ ಪ್ರಾಸೆಸ್. ಸುಲಿದ ನಂತರ ಅಡಿಕೆಯನ್ನ ಏನ್ ಮಾಡ್ತೀರಾ? ಬೇಯಿಸ್ತೀರಾ ಅಲ್ವಾ? ಕೆಂಪಡಿಕೆ ಮಾಡಬೇಕು ಅಂತ ಹೇಳಿದ್ರೆ, ರೈಟ್? ಆ ಬೇಯಿಸೋದೇನಿದೆ ಇದು ಸೆಕೆಂಡ್ ಪ್ರಾಸೆಸ್. ಆಯ್ತಾ? ಆಮೇಲೆ ಬೇಯಿಸಿದ ಅಡಿಕೆಯನ್ನ ಒಣಗಿಸ್ತೀರ. ಒಣಗಿಸಿ ಇದೇನಿದೆಯಲ್ಲ ಅದು ನೆಕ್ಸ್ಟ್ ಪ್ರಾಸೆಸ್, ಥರ್ಡ್ ಪ್ರಾಸೆಸ್ ಅಥವಾ ಫೈನಲ್ ಪ್ರಾಸೆಸ್ ಅಂತ ಹೇಳ್ತಾವೆ. ಒಣಗಿಸಿ ಆದ್ಮೇಲೆ ಆ ಅಡಿಕೆ ಏನಾಗತ್ತೆ? ಫಿನಿಶ್ಡ್ ಪ್ರಾಡಕ್ಟ್ಸ್ ಆಗತ್ತೆ, ರೆಡಿ ಫಾರ್ ಸೇಲ್ ಇನ್ ದ ಮಾರ್ಕೆಟ್ ಆಗತ್ತೆ. ಕ್ಲಿಯರ್? ಸೊ ಇಲ್ಲಿ ಏನಾಗುತ್ತೆ ನೋಡಿ, ಫಸ್ಟ್ ನೀವು ಹಸಿ ಅಡಿಕೆಯನ್ನ ಸುಲಿಯೋದಕ್ಕೆ ಹಾಕ್ತೀರಾ, ಫಸ್ಟ್ ಪ್ರಾಸೆಸ್ಗೆ ಹಾಕ್ತೀರಾ, ರೈಟ್? ಅದರ ಔಟ್ಪುಟ್ ಏನು? ಸುಲಿದ ಅಡಿಕೆ. ಓಕೆ, ಈ ಸುಲಿದ ಅಡಿಕೆ ಏನಿದೆಯಲ್ಲ ಬೇಯಿಸುವಂತಹ ಪ್ರಾಸೆಸ್ಗೆ ಇದು ರಾ ಮೆಟೀರಿಯಲ್ ಅಥವಾ ಇನ್ಪುಟ್ ಆಗುತ್ತೆ, ರೈಟ್? ಹಾಗೇನೆ ಅಡಿಕೆ ಬೇಯಿಸಿದ ನಂತರ ಏನ್ ಬರುತ್ತಲ್ಲ ಅದು ನೆಕ್ಸ್ಟ್ ಒಣಗಿಸುವಂತಹ ಪ್ರಾಸೆಸ್ಗೆ ರಾ ಮೆಟೀರಿಯಲ್ ಆಗುತ್ತೆ. ಸೊ ಲಾಸ್ಟ್ ಪ್ರಾಸೆಸ್ ಏನಿದೆ ಒಣಗಿಸುವಂತದ್ದು, ಈ ಪ್ರಾಸೆಸ್ಸಿನ ಔಟ್ಪುಟ್ ಏನಿದೆ ದಟ್ ಬಿಕಮ್ಸ್ ದ ಫಿನಿಶ್ಡ್ ಪ್ರಾಡಕ್ಟ್. ಕ್ಲಿಯರ್? ಓಕೆ, ವಿ ಶಲ್ ನಾಟ್ ಡಿಸ್ಕಸ್. ಒಂದೇ 4-5 ಎಕ್ಸಾಂಪಲ್ಗಳನ್ನ ನೀವು ನೆನಪಲ್ಲಿ ಇಟ್ಕೊಂಡಿರ್ಬೇಕು. 2 ಮಾರ್ಕ್ಸ್ಗೆ ಕೇಳ್ತಾರೆ ಎಲ್ಲಾದ್ರೂ. ನೇಮ್ ದ ಇಂಡಸ್ಟ್ರೀಸ್ ವೇರ್ ಪ್ರಾಸೆಸ್ ಕಾಸ್ಟಿಂಗ್ ಈಸ್ ಅಡಾಪ್ಟೆಡ್ ಅಂತ ಹೇಳಿ, ರೈಟ್? ಆಯಿಲ್ ರಿಫೈನರೀಸು, ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸು, ಆಯ್ತಾ? ಆಮೇಲೆ ಟೆಕ್ಸ್ಟೈಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಇಂಡಸ್ಟ್ರೀಸ್ ಅಥವಾ ಟೆಕ್ಸ್ಟೈಲ್ ಇಂಡಸ್ಟ್ರೀಸು, ಓಕೆ? ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸು. ನಾನು ಈ ಎಕ್ಸಾಂಪಲ್ನೇ ನಿಮಗೆ ಯಾಕೆ ಹೇಳ್ತಾ ಇದ್ದೇನೆ ಅಂದರೆ ನೆನಪಿನಲ್ಲಿ ಇಟ್ಕೊಳ್ಳಿಕ್ಕೆ ಈಸಿ ಆಗುತ್ತೆ ಅಂತ ಹೇಳಿ. ಬಣ್ಣ, ರೈಟ್? ಪೇಂಟ್ ಮ್ಯಾನುಫ್ಯಾಕ್ಚರಿಂಗ್ ಏನಿದೆಯಲ್ಲ ಅಲ್ವಾ, ಅಥವಾ ಪೇಂಟ್ ಇಂಡಸ್ಟ್ರಿ ಏನಿದೆ ಇಲ್ಲಿ ಪ್ರಾಸೆಸ್ ಕಾಸ್ಟಿಂಗ್ ಅನ್ನ ಅಡಾಪ್ಟ್ ಮಾಡ್ಕೊಳ್ತಾರೆ. ನೀವೆಲ್ಲ ಬಟ್ಟೆ ಹಾಕ್ತೀರ ಅಲ್ವಾ? ಟೆಕ್ಸ್ಟೈಲ್ಸ್ ಮ್ಯಾನುಫ್ಯಾಕ್ಚರಿಂಗ್ ಯೂನಿಟ್ಸ್ಗಳಲ್ಲಿ ಅಥವಾ ಕಂಪನೀಸ್ಗಳಲ್ಲಿ ಪ್ರಾಸೆಸ್ ಕಾಸ್ಟಿಂಗ್ ಅನ್ನ ಯೂಸ್ ಮಾಡ್ತಾರೆ, ಗೊತ್ತಾಯ್ತಾ? ಹಾಗೆ ಕೆಮಿಕಲ್ಸ್ ಆ್ಯಂಡ್ ಫರ್ಟಿಲೈಸರ್ಸ್, ರೈಟ್? ನೀವೇನು ರಸಗೊಬ್ಬರಗಳನ್ನ ತಗೊಳ್ತಿರಲ್ಲ, ಈ ಇಂಡಸ್ಟ್ರಿನಲ್ಲಿ ಕೂಡ ಏನಾಗುತ್ತೆ? ಪ್ರಾಸೆಸ್ ಕಾಸ್ಟಿಂಗ್ ಅನ್ನ ಅಡಾಪ್ಟ್ ಮಾಡ್ಕೊಂಡಿರ್ತಾರೆ, ಗೊತ್ತಾಯ್ತಾ? ಹಾಗೇನೆ ಆಯಿಲ್ ರಿಫೈನರೀಸ್, ಪೆಟ್ರೋಲು, ಡೀಸೆಲು ಅಥವಾ ಎಡಿಬಲ್ ಆಯಿಲ್ ಇರ್ಬೋದು, ಗೊತ್ತಾಯ್ತಾ? ಅಂದ್ರೆ ನಾವು ಅಡಿಗೆಗೆ ಉಪಯೋಗಿಸುವಂತಹ ಆಯಿಲ್ ಇರಬಹುದು. ಇದರಲ್ಲಿ ಕೂಡ ಈ ಪ್ರಾಸೆಸ್ ಕಾಸ್ಟಿಂಗ್ ಅನ್ನ ಉಪಯೋಗಿಸ್ತಾರೆ, ರೈಟ್? ಸೊ 4-5 ಎಕ್ಸಾಂಪಲ್ಸ್ಗಳನ್ನ ನೀವು ನೆನಪಿನಲ್ಲಿ ಇಟ್ಕೊಂಡಿರಿ ವೇರ್ ದಿಸ್ ಈಸ್ ಯೂಸ್ಡ್ ಅನ್ನೋದ್ರ ಬಗ್ಗೆ. ಓಕೆ, ಸೊ ವೇರ್ ಪ್ರಾಸೆಸ್ ಕಾಸ್ಟಿಂಗ್ ಈಸ್ ಅಡಾಪ್ಟೆಡ್, ಕಾಸ್ಟ್ ಆಫ್ ಈಚ್ ಪ್ರಾಸೆಸ್ ಈಸ್ ಅಸರ್ಟೈನ್ಡ್, ರೈಟ್? ಪ್ರತಿ ಹಂತದಲ್ಲಿ ಎಷ್ಟು ಕಾಸ್ಟ್ ಬಿದ್ದಿದೆ ಅನ್ನೋದನ್ನ ಕಂಡುಹಿಡಿತಾ ಬರ್ತಾರೆ ಫಾರ್ ದಿ ಪರ್ಪಸ್ ಆಫ್ ಇಫೆಕ್ಟಿವ್ ಕಾಸ್ಟ್ ಕಂಟ್ರೋಲ್. ಓಕೆ, so for this purpose, for each process a separate account is maintained. We call it as process accounts. ಒಂದು ವಿಷಯವನ್ನ ನೀವು ಗಮನದಲ್ಲಿ ಇಟ್ಕೊಂಡಿರಿ, ಈ ಪ್ರಾಸೆಸ್ ಅಕೌಂಟ್ಸ್ ಏನಿದೆ ಇದನ್ನ ಫೈನಾನ್ಷಿಯಲ್ ಅಕೌಂಟಿಂಗ್ ನಲ್ಲೂ ಮೇಂಟೈನ್ ಮಾಡ್ತೀವಿ, ಕಾಸ್ಟ್ ಅಕೌಂಟ್ಸ್ ನಲ್ಲೂ ಮೇಂಟೈನ್ ಮಾಡಿರ್ತೀವಿ. ಎರಡರಲ್ಲೂ ಕೂಡ ಮೆಥಡ್ ಆಫ್ ರೆಕಾರ್ಡಿಂಗ್ ಈಸ್ ದ ಸೇಮ್.
ಹಾಗಾಗಿ ಪ್ರಾಸೆಸ್ ಕಾಸ್ಟ್ ಪ್ರಾಸೆಸ್ ಅಕೌಂಟ್ಸ್ ಅನ್ನ ನೀವು ಮಾಡಿದಾಗ ನೋಡ್ಕೊಳ್ಳಿ, ಹಿಂದೆ ಮಾಡಿದ ನೆನಪಿನಲ್ಲಿ ಇರ್ಬೋದು. ಟು ಮತ್ತು ಬೈ ಬರಿತೀವಿ ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ಗೆ. ಯಾಕೆ ಬರಿತೀವಿ ಅಂತಂದ್ರೆ ಫೈನಾನ್ಷಿಯಲ್ ಅಕೌಂಟ್ಸ್ ನಲ್ಲೂ ಸೇಮ್ ಇರುತ್ತೆ, ಅದು ಕಾಸ್ಟ್ ಅಕೌಂಟ್ಸ್ ನಲ್ಲೂ ಸೇಮ್ ಇರುತ್ತೆ. ಕ್ಲಿಯರ್? ನೌ ಲೆಟ್ ಅಸ್ ಲುಕ್ ಇನ್ ಟು ಎ ಪ್ರಾಬ್ಲಮ್. Right? So a product is produced after it passes through three distinct processes X, Y and Z respectively. You are required to prepare the process accounts from the following information. Okay. So total cost and cost of each process are given. Then you see 2000 units at rupees 6 per unit were introduced in process X. That is the first process. Right? Production overhead is to be apportioned at 100% of direct wages. ಮೇಲ್ಗಡೆ ನೋಡಿ, ಪ್ರೊಡಕ್ಷನ್ ಓವರ್ ಹೆಡ್ ಟೋಟಲ್ ಕೊಟ್ಟಿದೆ 36,000. ಎಕ್ಸ್ ವೈ ಝಡ್ಗೆ ಸಪರೇಟ್ ಆಗಿ ಕೊಟ್ಟಿಲ್ಲ. ಈ 36,000 ರೂಪಾಯಿನ ಏನ್ ಮಾಡಬೇಕು ನೀವು, ಎಕ್ಸ್ ವೈ ಝಡ್ ಪ್ರಾಸೆಸ್ಗಳಿಗೆ ಹಂಚಬೇಕು, ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಬೇಸಿಸ್ ಯಾವುದು? 100% ಆಫ್ ಡೈರೆಕ್ಟ್ ವೇಜಸ್. ಅಂದ್ರೆ ಡೈರೆಕ್ಟ್ ವೇಜಸ್ ಎಷ್ಟಿದೆಯೋ ಅಷ್ಟೇನೆ ಆಗುತ್ತೆ 100% ಅಂದ್ರೆ. ಕ್ಲಿಯರ್? Then process actual output, normal loss, value of scrap ಕೊಟ್ಟಿದೆ ನೋಡಿ. Right? So normal loss is a loss which is inevitable, which cannot be avoided. Right? It arises due to some inherent nature of the materials. Right? ಅಂದ್ರೆ ನಾನು ಈಗಾಗಲೇ ಒಂದು ಎಕ್ಸಾಂಪಲ್ ಅನ್ನ ನಿಮಗೆ ಕೊಟ್ಟನಲ್ಲ, ನೀವು ಹಸಿ ಅಡಿಕೆ ಎಷ್ಟು ಹಾಕ್ತಿರೋ ಅಷ್ಟು ಹಸಿ ಅಡಿಕೆ ಸುಲಿದ ನಂತರ ನಿಮಗೆ ಸಿಗ್ತದೆಯಾ? 1 ಕ್ವಿಂಟಲ್ ಹಸಿ ಅಡಿಕೆನ ವಿತ್ ಸಿಪ್ಪೆ ಇರುವಂತಹ ಅಡಿಕೆನ ನೀವು ಫಸ್ಟ್ ಪ್ರಾಸೆಸ್ಗೆ ಹಾಕಿದ್ರೆ ಆ ಪ್ರಾಸೆಸ್ಸಿನ ಔಟ್ಪುಟ್ ಏನಿದೆಯಲ್ಲ, ಸುಲಿದ ಅಡಿಕೆ ಏನಿದೆಯಲ್ಲ, ಅದು ಆಟೋಮೆಟಿಕಲಿ ಕಡಿಮೆ ಆಗೇ ಇರ್ತದೆ ಅಲ್ವಾ? ಯಾಕೆಂದ್ರೆ ಸಿಪ್ಪೆ ಹೋಗುತ್ತೆ ನೋಡಿದ್ರಿಂದ. ರೈಟ್? ಸೊ ಇದನ್ನ ಏನಂತ ಹೇಳಿ ಕರಿತೀವಿ ನಾವು? ನಾರ್ಮಲ್ ಲಾಸ್ ಅಂತ ಹೇಳಿ ಕರಿಸ್ತೀವಿ. ಬೇಯಿಸಿದ ಅಡಿಕೆನ ನೀವು ಒಣಗಿಸ್ತೀರಾ, ಒಣಗಿಸಿದಾಗ ಬೇಯಿಸಿದಾಗ ಎಷ್ಟು ತೂಕ ಇತ್ತೋ ಅಷ್ಟು ಒಣಗಿಸಿದ ನಂತರ ಇರ್ತದೆಯಾ? ಇಲ್ಲ, ಕಡಿಮೆ ಆಗೇ ಆಗ್ತದೆ. ದೇರ್ ಇಸ್ ವೆಯ್ಟ್ ಲಾಸ್. ರೈಟ್? ಯಾಕೆಂತಂದ್ರೆ ಇದರಲ್ಲಿರುವಂತಹ ಮಾಯಿಶ್ಚರ್ ಅಥವಾ ತೇವಾಂಶ ಏನಿದೆಯಲ್ಲ ಅದೆಲ್ಲ ಡ್ರೈ ಆಗ್ತಾ ಹೋಗುತ್ತೆ. ಹಾಗಾಗಿ ಆಟೋಮೆಟಿಕಲಿ ವೆಯ್ಟ್ ಏನಾಗ್ತಾ ಬರ್ತದೆ? ಕಡಿಮೆ ಆಗ್ತಾ ಬರ್ತದೆ. ಸೊ ಈ ತರಹದ ಲಾಸ್ ಏನಿದೆಯಲ್ಲ, ಈ ಲಾಸ್ ಅನ್ನ ನಾವು ಏನಂತ ಹೇಳಿ ಕರಿತೀವಿ? ನಾರ್ಮಲ್ ಲಾಸ್ ಅಂತ ಹೇಳಿ ಕರಿತೀವಿ. ವೈಲ್ ಪ್ರಿಪೇರಿಂಗ್ ಪ್ರಾಸೆಸ್ ಅಕೌಂಟ್ಸ್, ದಿಸ್ ನಾರ್ಮಲ್ ಲಾಸ್ ಈಸ್ ಎಸ್ಟಿಮೇಟೆಡ್. ಅಂದಾಜು ಮಾಡ್ತೀವಿ, ಹಿಂದಿನ ಅನುಭವದ ಆಧಾರದ ಮೇಲೆ ಅಂದಾಜು ಮಾಡ್ತೀವಿ, ಇಷ್ಟು ಆಗಬಹುದು ಅಂತ ಹೇಳಿ. ಗೊತ್ತಾಯ್ತಾ? ಸೊ ನಾರ್ಮಲ್ ಲಾಸ್ ಫಿಗರ್ ಏನಿದೆಯಲ್ಲ, ಇದು ಎಸ್ಟಿಮೇಟೆಡ್ ಫಿಗರ್ ಆಗಿ ಇರುತ್ತೆ, ನೆನಪಿನಲ್ಲಿ ಇರಲಿ. ಕ್ಲಿಯರ್? ಓಕೆ, ನೌ ಲೆಟ್ ಅಸ್ ಲುಕ್ ಇನ್ ಟು ದ ಸೊಲ್ಯೂಷನ್. ಈಗ ಬರ್ಕೊಳ್ಳಿ, ಮತ್ತೊಮ್ಮೆ ಹೇಳ್ತೇನೆ, ಈಗ ನೋಡ್ಕೊಳ್ಳಿ. ಈ ಪ್ರಾಬ್ಲಮ್ ಅನ್ನ ಮಾಡಬೇಕಿದ್ರೆ ನನ್ನ ಜೊತೆಗೆ ನೀವು ಮಾಡ್ತಾ ಬಂದ್ರೆ ಮಾತ್ರ ನಿಮಗೆ ಅರ್ಥ ಆಗುತ್ತೆ. ಕಾಪಿ ಮಾಡಿದ್ರೆ ಪ್ರಯೋಜನ ಬರುವುದಿಲ್ಲ. ಕ್ಲಿಯರ್? ಓಕೆ, ಸೊ ಫಸ್ಟ್ ಪ್ರಿಪೇರ್ ಪ್ರಾಸೆಸ್ ಎಕ್ಸ್ ಅಕೌಂಟ್. ಪ್ರಾಸೆಸ್ ಎಕ್ಸ್ ಅಕೌಂಟ್ ಡೆಬಿಟ್ ಸೈಡ್ ಕ್ರೆಡಿಟ್ ಸೈಡ್ ಮಾಡಿ. ಡೆಬಿಟ್ ಸೈಡ್ಗೆ 3 ಕಾಲಮ್ ಇಡಿ: ಪರ್ಟಿಕ್ಯುಲರ್ಸು, ಯೂನಿಟ್ಸು, ರುಪೀಸು. ನಾನು ಇಲ್ಲಿ ಬರೆದಿಲ್ಲ, ಅದನ್ನ ಡೀಟೇಲ್ಸ್ ಅನ್ನ ನೀವು ಬರ್ಕೊಳ್ಳಿ. ಪರ್ಟಿಕ್ಯುಲರ್ಸ್, ಯೂನಿಟ್ಸ್, ರುಪೀಸ್. ಅದೇ ರೀತಿ ಕ್ರೆಡಿಟ್ ಸೈಡ್ಗೆ ಪರ್ಟಿಕ್ಯುಲರ್ಸು, ಯೂನಿಟ್ಸು, ರುಪೀಸ್. ಆಯ್ತಾ? ಅದಾದ ನಂತರ ಒಂದು 6-7 ಲೈನ್ ರೂಲ್ ಮಾಡ್ಕೊಳ್ಳಿ. I hope you are ready. Now first, on the debit side, 2 units introduced. 2 units introduced. ಅಂದ್ರೆ ಇದು ಮೇನ್ ರಾ ಮೆಟೀರಿಯಲ್ ಇಂಟ್ರೊಡ್ಯೂಸ್ಡ್. ಇದು ಫಸ್ಟ್ ಪ್ರಾಸೆಸ್ಗೆ ಮಾತ್ರ ಇರುತ್ತೆ, ಸೆಕೆಂಡ್ ಅಂಡ್ ಥರ್ಡ್ ಪ್ರಾಸೆಸ್ಗೆ ನಾರ್ಮಲಿ ಇರೋದಿಲ್ಲ. ಕೆಲವೊಂದರಲ್ಲಿ ಇರುತ್ತೆ, ಆದರೆ ನಾರ್ಮಲಿ ಇರೋದಿಲ್ಲ. ಫಸ್ಟ್ ಪ್ರಾಸೆಸ್ ನಲ್ಲಿ ಮಾತ್ರ ಇರುತ್ತೆ ಎಲ್ಲ ಬಹಳಷ್ಟು ಸಂದರ್ಭಗಳಲ್ಲಿ. ಓಕೆ, ಸೊ ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಪ್ರಾಬ್ಲಮ್ ಅನ್ನ ಒಮ್ಮೆ ನೋಡ್ಕೊಳ್ಳಿ. ನೋಡಿ ಏನ್ ಹೇಳಿದೆ.
2000 units at rupees 6 per unit were introduced in process X ಅಂತ ಹೇಳಿದೆ ಅಲ್ವಾ, ರೈಟ್? ಹಾಗಾಗಿ ಯೂನಿಟ್ಸ್ ಕಾಲಮ್ 2000, ಅಮೌಂಟು 2000 ಇಂಟು 6 ಎಷ್ಟಾಯ್ತು? 12,000. ಓಕೆ. ನಂತರ ಪ್ರಾಸೆಸ್ ಎಕ್ಸಿನ ಸೆಪರೇಟ್ ಎಕ್ಸ್ಪೆನ್ಸಸ್ ಅನ್ನ ರೆಕಾರ್ಡ್ ಮಾಡಿ. ರಾ ಮೆಟೀರಿಯಲ್ಸ್ ಆರ್ ಸನ್ಡ್ರಿ ಮೆಟೀರಿಯಲ್ಸ್, ರಾ ಮೆಟೀರಿಯಲ್ಸ್ ಡೈರೆಕ್ಟ್ ಆಗಿ ಅಮೌಂಟ್ ಕಾಲಮಿಗೆ ಕೊಟ್ಟಿದೆ ನೋಡ್ಕೊಳ್ಳಿ. ಡೈರೆಕ್ಟ್ ಆಗಿ ಔಟರ್ ಕಾಲಮಿಗೆ ಹಾಕಿ 10,400. ಡೈರೆಕ್ಟ್ ವೇಜಸ್ 8,000. ಪ್ರೊಡಕ್ಷನ್ ಓವರ್ಹೆಡ್ ನೋಡಿ, ಟೋಟಲ್ 3 ಪ್ರಾಸೆಸ್ಗೂ ಸೇರಿಸಿ 36,000 ಕೊಟ್ಟಿದೆ. ಇದನ್ನ ಈಗ 3ಕ್ಕೂ ಡಿಸ್ಟ್ರಿಬ್ಯೂಷನ್ ಮಾಡಬೇಕು. ಬೇಸಿಸ್ ಯಾವುದು? 100% ಆಫ್ ಡೈರೆಕ್ಟ್ ವೇಜಸ್. ಕ್ಲಿಯರ್? ಸೊ ಬ್ರಾಕೆಟ್ ನಲ್ಲಿ ಬರೀರಿ 100% ಆಫ್ ಡೈರೆಕ್ಟ್ ವೇಜಸ್, 100% ಆಫ್ ಡೈರೆಕ್ಟ್ ವೇಜಸ್. ಪ್ರಾಸೆಸ್ ಎಕ್ಸ್ ಇನ ಡೈರೆಕ್ಟ್ ವೇಜಸ್ ಎಷ್ಟಿದೆ ನೋಡಿ? 8,000. 8,000 ಇಂಟು 100/100 ಅಂದ್ರೆ ಎಷ್ಟಾಯ್ತು? 8,000 ಆಯ್ತು. ಕ್ಲಿಯರ್? ಸೊ ಪ್ರೊಡಕ್ಷನ್ ಓವರ್ಹೆಡ್ 8,000. ಓಕೆ, ಆಯ್ತಾ? ಈಗ ಕ್ರೆಡಿಟ್ ಸೈಡ್ಗೆ ಬರೀರಿ. ಬೈ ನಾರ್ಮಲ್ ಲಾಸ್ ಪ್ರಾಬ್ಲಮ್ ಅನ್ನ ನೋಡಿ. ಎಕ್ಸ್ ಪ್ರಾಸೆಸ್ ನಲ್ಲಿ ನಾರ್ಮಲ್ ಲಾಸ್ ಎಷ್ಟು ಅಂತೇಳಿ ಹೇಳಿದೆ? 5% ಅಂತೇಳಿ ಹೇಳಿದೆ. ಸ್ಕ್ರಾಪ್ ವ್ಯಾಲ್ಯೂ ಎಷ್ಟಿದೆ? 4 rupees ಇದೆ. ಕ್ಲಿಯರ್? ಓಕೆ. ಸೊ ಆನ್ ದಿ ಕ್ರೆಡಿಟ್ ಸೈಡ್, ಬೈ ನಾರ್ಮಲ್ ಲಾಸ್ ಇನ್ ಬ್ರಾಕೆಟ್ 5% ಆಫ್ so 5% of what? 5% of units introduced. Okay, units introduced into the process ಎಷ್ಟಿದೆ? ಡೆಬಿಟ್ ಸೈಡ್ ನೋಡಿ 2,000 ಇದೆ ಅಲ್ವಾ? ಸೊ ಬ್ರಾಕೆಟ್ ನಲ್ಲಿ ಬರೀರಿ 5% ಆಫ್ 2,000 units at rupees 4 per unit. At rupees 4 per unit. ಆಯ್ತಾ? ಸೊ ಈಗ 5% ಆಫ್ 2,000 ಯೂನಿಟ್ಸ್ ಅಂತಂದ್ರೆ ಎಷ್ಟು ಯೂನಿಟ್ ಆಯ್ತು? 2,000 ಇಂಟು 5%, 100 ಯೂನಿಟ್ಸ್ ಕಾಲಮಿಗೆ ಬರೀರಿ 100. ವ್ಯಾಲ್ಯೂ 100 ಇಂಟು 4 ಎಷ್ಟಾಯ್ತು? ಅಮೌಂಟ್ ಕಾಲಮಿಗೆ 400. ಕ್ಲಿಯರ್ ಆಯ್ತಾ? ಇದಾದ ನಂತರ ಕ್ರೆಡಿಟ್ ಸೈಡ್ಗೆ 2 ಲೈನ್ ಗ್ಯಾಪ್ ಬಿಟ್ಕೊಳ್ಳಿ. ನಂತರ ಬರೀರಿ ಬೈ ಪ್ರಾಸೆಸ್ ವೈ ಅಕೌಂಟ್. ಈಗ ಪ್ರಾಸೆಸ್ ಎಕ್ಸ್ ನ ಔಟ್ಪುಟ್ ಏನಿದೆಯಲ್ಲ, ಇದನ್ನ ವೈಗೆ ಟ್ರಾನ್ಸ್ಫರ್ ಮಾಡಬೇಕು. ಪ್ರಾಸೆಸ್ ಎಕ್ಸ್ ನ ಔಟ್ಪುಟ್ ಎಷ್ಟಿದೆ ನೋಡ್ಕೊಳ್ಳಿ. ಕೊಟ್ಟಿದೆ 1,900 ಇದೆ ಅಲ್ವಾ? ಆಕ್ಚುವಲ್ ಔಟ್ಪುಟ್ ಆಫ್ ಪ್ರಾಸೆಸ್ ಎಕ್ಸ್ ಎಷ್ಟಿದೆ ನೋಡ್ಕೊಳ್ಳಿ? 1,900. ಸೊ ಯೂನಿಟ್ಸ್ ಕಾಲಮ್ 1,900. ಆಯ್ತಾ? ಕೆಳಗಡೆ ಬ್ರಾಕೆಟ್ ನಲ್ಲಿ ಬರೀರಿ ಔಟ್ಪುಟ್ ಟ್ರಾನ್ಸ್ಫರ್ಡ್ at rupees dash per unit. at rupees dash per unit. ಬರ್ಕೊಳ್ಬೇಡಿ ಅಮೌಂಟ್ ಅನ್ನ, ಹೇಗೆ ಬರುತ್ತೆ ಅನ್ನೋದನ್ನ ಆಮೇಲೆ ಹೇಳ್ತೀನಿ ನಾನು ಹೇಳ್ದಾಗೆ ಮಾಡ್ತಾ ಹೋಗಿ ಈಗ. ಓಕೆ, ಬೈ ಪ್ರಾಸೆಸ್ ವೈ ಅಕೌಂಟ್ ಔಟ್ಪುಟ್ ಟ್ರಾನ್ಸ್ಫರ್ಡ್ at dash per unit. ಆಯ್ತಾ? ಈಗ ಫಸ್ಟ್ ನೀವು ಮಾಡಬೇಕಾಗಿರೋದು ಅಂದ್ರೆ ಯೂನಿಟ್ಸ್ ಕಾಲಮ್ ಅನ್ನ ಒಮ್ಮೆ ಚೆಕ್ ಮಾಡಿ. ಡೆಬಿಟ್ ಸೈಡ್ಗೆ ಯೂನಿಟ್ಸ್ ಕಾಲಮ್ ಟೋಟಲ್ ಎಷ್ಟು ಬರುತ್ತೆ? 2,000 ಬರುತ್ತೆ.
ಕ್ರೆಡಿಟ್ ಸೈಡ್ಗೂ ಎಷ್ಟಾಯ್ತು ನೋಡಿ, 100, 1900, 2000 ಆಯ್ತು. ಡೆಬಿಟ್ ಸೈಡ್ ಮತ್ತು ಕ್ರೆಡಿಟ್ ಸೈಡ್ ಯೂನಿಟ್ಸ್ ಕಾಲಮ್ ನಲ್ಲಿ ಯಾವುದೇ ಡಿಫರೆನ್ಸ್ ಇಲ್ಲ. ಕ್ಲಿಯರ್? ಯಾವುದೇ ಡಿಫರೆನ್ಸ್ ಇಲ್ಲ ಅಂತ ಹೇಳಾದ್ರೆ ಅದರ ಅರ್ಥ ದೇರ್ ಇಸ್ ನೋ ಅಬ್ನಾರ್ಮಲ್ ಲಾಸ್ ಆರ್ ಅಬ್ನಾರ್ಮಲ್ ಗೈನ್. ಕ್ಲಿಯರ್? ಓಕೆ, ನಾವು ಕಮ್ ಟು ವರ್ಕಿಂಗ್ ನೋಟ್. ಅದಾದ್ಮೇಲೆ ಬೈ ಪ್ರಾಸೆಸ್ ವೈ ಆದ್ಮೇಲೆ ಒಂದ್ 2 ಲೈನ್ ಗ್ಯಾಪ್ ಇಟ್ಕೊಳ್ಳಿ. ಆಮೇಲೆ ಬರೀರಿ ವರ್ಕಿಂಗ್ ನೋಟ್ ನಂಬರ್ 1. ನಾರ್ಮಲ್ ಕಾಸ್ಟ್ ಈಸ್ ಈಕ್ವಲ್ ಟು ಟೋಟಲ್ ಕಾಸ್ಟ್ minus value of normal loss. Total cost minus value of normal loss. That is equal to, ಈಗ ಡೆಬಿಟ್ ಸೈಡ್ ಕ್ಯಾಲ್ಕುಲೇಟರ್ ತಗೊಳ್ಳಿ, ಡೆಬಿಟ್ ಸೈಡ್ ಟೋಟಲ್ ಮಾಡಿ. ಡೆಬಿಟ್ ಸೈಡ್ ಟೋಟಲ್ ಮಾಡಿ 12,000 plus 10,400 plus 8,000 plus 8,000 ಮಾಡಿ ಎಷ್ಟು ಬರ್ತದೆ ನೋಡಿ, 38,400. ಸರಿನಾ? ಟೋಟಲ್ ಕಾಸ್ಟ್ 38,400 ಮೈನಸ್ ಕ್ರೆಡಿಟ್ ಸೈಡ್ ನೋಡಿ, ನಾರ್ಮಲ್ ಲಾಸ್ ವ್ಯಾಲ್ಯೂ ಎಷ್ಟಿದೆ ನೋಡ್ಕೊಳ್ಳಿ. ಅಮೌಂಟ್ ಕಾಲಮ್ ನಲ್ಲಿ ನಾರ್ಮಲ್ ಲಾಸ್ ಎಷ್ಟಿದೆ, 400 ಅಲ್ವಾ? ಸೊ 38,400 ಮೈನಸ್ 400 is equal to 38,000 rupees. 38,000. Okay. Number 2, normal output is equal to input minus units of normal loss. That is equal to, ಇಲ್ಲಿ ಯೂನಿಟ್ ಕಾಲಮ್ ನಲ್ಲಿ ಇರುವಂತಹ ಫಿಗರ್ಸ್ ಅನ್ನ ತಗೊಳ್ಬೇಕು ನೀವು. ಇನ್ಪುಟ್ ಅಂತಂದ್ರೆ ಯೂನಿಟ್ ಇಂಟ್ರೊಡ್ಯೂಸ್ಡ್. ಡೆಬಿಟ್ ಸೈಡ್ ನೋಡಿ ಎಷ್ಟಿದೆ ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್, ಯೂನಿಟ್ ಕಾಲಮ್ ತಗೊಳ್ಬೇಕು 2000 ಮೈನಸ್ ನಾರ್ಮಲ್ ಲಾಸ್ ಯೂನಿಟ್ಸ್ ಎಷ್ಟು, 100. ದಟ್ ಈಸ್ ಈಕ್ವಲ್ ಟು 1900. Clear? Next, number 3, cost per unit is equal to normal cost divided by normal output. ಮೇಲ್ಗಡೆ ನೋಡಿ, ಈಗ ನಾರ್ಮಲ್ ಕಾಸ್ಟ್ ಎಷ್ಟು ಬಂತು, 38,000 ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್ 1900. So 38,000 divided by 1900, that is equal to rupees 20. Hope that you understood. ಆಯ್ತಾ? ಈಗ ಕಮ್ ಬ್ಯಾಕ್ ಟು ಪ್ರಾಸೆಸ್ ಅಕೌಂಟ್. ಲಾಸ್ಟಿಗೆ ನೋಡಿ, ಬೈ ಪ್ರಾಸೆಸ್ ವೈ ಅಕೌಂಟ್ ನಲ್ಲಿ ಔಟ್ಪುಟ್ ಟ್ರಾನ್ಸ್ಫರ್ಡ್ ಅಟ್ ರೂಪೀಸ್ ಡ್ಯಾಶ್ ಪರ್ ಯೂನಿಟ್ ಅಂತ ಇಟ್ಕೊಂಡಿದ್ರಿ ಅಲ್ವಾ? ಆ ಡ್ಯಾಶ್ ಅಕೌಂಟ್ ಅಲ್ಲಿ ಬರೀರಿ at rupees 20 per unit. ಈಗ ಯೂನಿಟ್ ಎಷ್ಟಿದೆ, 1900 ಬರ್ಕೊಂಡಿದ್ದೀರಾ. 1900 ಇಂಟು 20 ಎಷ್ಟಾಯ್ತು, 38,000. ಈಗ ಎರಡೂ ಕಡೆಯ ಕಾಲಮ್ಸ್ ಗಳನ್ನ ಟೋಟಲ್ ಮಾಡಿ, ಯೂನಿಟ್ ಕಾಲಮು ಮತ್ತು ಅಮೌಂಟ್ ಕಾಲಮ್ ಎರಡನ್ನೂ ಟೋಟಲ್ ಮಾಡಿ. ಟೋಟಲ್ ಎರಡೂ ಕಡೆಗೆ ಎರಡೂ ಕಾಲಮು ಸೇಮ್ ಬಂದಿರಬೇಕು. 2000, 38,400. ಕ್ಲಿಯರ್? ಈಗ ನೆಕ್ಸ್ಟ್ ಪ್ರಾಸೆಸ್ ವೈ ಅಕೌಂಟ್. ಡೆಬಿಟ್ ಆಯ್ತಾ, ಯೂನಿಟ್ ಪರ್ಟಿಕ್ಯುಲರ್ಸ್, ಯೂನಿಟ್ಸ್, ಅಮೌಂಟ್ ಅದೇ ರೀತಿ ಕಾಲಮ್ಸು. ಡೆಬಿಟ್ ಸೈಡ್ಗೆ ಟು ಪ್ರಾಸೆಸ್ ಎಕ್ಸ್ ಅಕೌಂಟ್.
ಟು ಪ್ರಾಸೆಸ್ ಎಕ್ಸ್ ಅಕೌಂಟ್. ಈಗ ಹಿಂದಿನ ಪ್ರಾಸೆಸ್ ನೋಡಿ, ಎಕ್ಸ್ ಪ್ರಾಸೆಸ್ ನಿಂದ ವೈಗೆ ಟ್ರಾನ್ಸ್ಫರ್ ಆಗಿದೆ ಎಷ್ಟು ಯೂನಿಟ್ಸ್ 1900, ಅಮೌಂಟ್ 38,000. ನಂತರ ಪ್ರಾಸೆಸ್ ವೈ ನ ಸೆಪರೇಟ್ ಎಕ್ಸ್ಪೆನ್ಸಸ್ ಅನ್ನ ರೆಕಾರ್ಡ್ ಮಾಡಿ. ಪ್ರಾಬ್ಲಮ್ ಅನ್ನ ನೋಡ್ಕೊಳ್ಳಿ. ವೈದು ರಾ ಮೆಟೀರಿಯಲ್ಸ್ ಎಷ್ಟಿದೆ, 7,920. ಡೈರೆಕ್ಟ್ ವೇಜಸ್ 12,000. ಪ್ರೊಡಕ್ಷನ್ ಓವರ್ಹೆಡ್ in bracket 100% of direct wages, 100% of direct wages. ಈ ಪ್ರಾಸೆಸ್ಸಿನ ಡೈರೆಕ್ಟ್ ವೇಜಸ್ ಎಷ್ಟಿದೆ ನೋಡಿ, 12,000. ಅದರ 100% ಅಂದ್ರೆ ಎಷ್ಟಾಯ್ತು, 12,000. ಓಕೆ, ಪ್ರೊಡಕ್ಷನ್ ಓವರ್ಹೆಡ್ 12,000 ಬರ್ಕೊಂಡ್ರ. ಕ್ರೆಡಿಟ್ ಸೈಡ್ಗೆ ಬೈ ನಾರ್ಮಲ್ ಲಾಸ್ ಏನ್ ಹೇಳಿದೆ ನೋಡಿ, ನಾರ್ಮಲ್ ಲಾಸ್ ಎಷ್ಟು ಪರ್ಸೆಂಟ್ ಅಂತ ಹೇಳಿದೆ, 10% ಅಲ್ವಾ. ಸ್ಕ್ರಾಪ್ ವ್ಯಾಲ್ಯೂ 8. ಕ್ಲಿಯರ್. ಸೊ ಅಂಡರ್ ದಟ್ 10% ಆಫ್ ಇನ್ಪುಟ್ ಯೂನಿಟ್ಸ್ ಇಂಟ್ರೊಡ್ಯೂಸ್ಡ್ ಇನ್ ಟು ಪ್ರಾಸೆಸ್ ವೈ ಎಷ್ಟು 1900, ಅದರ 10%. ಓಕೆ, so 10% of 1900 units at rupees 8 per unit. 10% of 1900 units at rupees 8 per unit. ಈಗ ನೋಡಿ, 10% of 1900 units ಅಂದ್ರೆ ಎಷ್ಟು ಯೂನಿಟ್ ಆಯ್ತು, ಯೂನಿಟ್ಸ್ 190. ವ್ಯಾಲ್ಯೂ ಅಥವಾ ಅಮೌಂಟ್ 190 into 8, 1,520. ಆಯ್ತಾ. ಅದರ ಕೆಳಗಡೆ 2 ಲೈನ್ ಗ್ಯಾಪ್ ಬಿಟ್ಕೊಳ್ಳಿ. ಗ್ಯಾಪ್ ಬಿಟ್ಕೊಂಡ ನಂತರ ಬರೀರಿ ಬೈ ಪ್ರಾಸೆಸ್ ಝಡ್ ಅಕೌಂಟ್. ಇನ್ ಬ್ರಾಕೆಟ್ ಔಟ್ಪುಟ್ ಟ್ರಾನ್ಸ್ಫರ್ಡ್ at rupees dash per unit. ಕ್ಲಿಯರ್. ಈಗ ಪ್ರಾಸೆಸ್ ವೈ ನ ಔಟ್ಪುಟ್ ಎಷ್ಟು ಅನ್ನೋದು ನೋಡಿ. ಆಕ್ಚುವಲ್ ಔಟ್ಪುಟ್ ಪ್ರಾಸೆಸ್ ವೈ ಎಷ್ಟಿದೆ ನೋಡಿ, 1,680 ಅಲ್ವಾ, ಸರಿನಾ. ಸೊ ಈಗ ಯೂನಿಟ್ ಕಾಲಮಿಗೆ ಬರೀರಿ ಬೈ ಪ್ರಾಸೆಸ್ ಝಡ್ ಅಕೌಂಟ್. ಯೂನಿಟ್ ಕಾಲಮ್ ನಲ್ಲಿ 1,680. 1,680. ಆಯ್ತಾ. ಈಗ ಒಮ್ಮೆ ಯೂನಿಟ್ಸ್ ಕಾಲಮ್ ಅನ್ನ ಕಂಪೇರ್ ಮಾಡಿ. ಡೆಬಿಟ್ ಸೈಡ್ಗೆ ಟೋಟಲ್ ನೋಡಿ 1,900 ಆಗುತ್ತೆ. ಕ್ರೆಡಿಟ್ ಸೈಡ್ಗೆ ನೋಡಿ 1,680 ಪ್ಲಸ್ 190 ಎಷ್ಟಾಗುತ್ತೆ, 1,680 ಪ್ಲಸ್ 190 1,870 ಆಗುತ್ತೆ. ಕ್ಲಿಯರ್. ಡೆಬಿಟ್ ಸೈಡ್ಗೆ 1,900 ಆಗುತ್ತೆ, ಕ್ರೆಡಿಟ್ ಸೈಡ್ಗೆ 1,870 ಆಗುತ್ತೆ. 1,870 ಹೇಗೆ, ನಾರ್ಮಲ್ ಲಾಸ್ 190, ನಂತರ ಟ್ರಾನ್ಸ್ಫರ್ ಟು ಪ್ರಾಸೆಸ್ ಝಡ್ 1,680 ಸೇರಿಸಿದ್ರೆ 1,870 ಆಯ್ತು. ಅಂದ್ರೆ ಡೆಬಿಟ್ ಸೈಡ್ಗೆ ಕಂಪೇರ್ ಮಾಡಿದ್ರೆ ಯೂನಿಟ್ಸ್ ಕ್ರೆಡಿಟ್ ಸೈಡ್ಗೆ ಕಡಿಮೆ ಇದೆ ಅಂತ ಹೇಳಾಯ್ತು. ಎಷ್ಟು ಯೂನಿಟ್ ಕಡಿಮೆ ಇದೆ, 1,900 ಮೈನಸ್ 1,870 ಅಂತಂದ್ರೆ ಎಷ್ಟಾಯ್ತು, 30 ಆಯ್ತು. ಕ್ಲಿಯರ್. ಇದನ್ನ ಈಗ ಮಧ್ಯ ಜಾಗ ಬಿಡ್ಲಿಕ್ಕೆ ಹೇಳಿದ್ನಲ್ಲ ನಾನು, ಅಲ್ಲಿ ಬರೀರಿ ಬೈ ಅಬ್ನಾರ್ಮಲ್ ಲಾಸ್ ಯೂನಿಟ್ಸ್ 30, ಯೂನಿಟ್ಸ್ ಕಾಲಮ್ 30, ಬ್ರಾಕೆಟ್ ನಲ್ಲಿ ಬರೀರಿ
at rupees dash per unit. At rupees dash per unit. ಆಯ್ತಾ? ಇದಾದ ನಂತರ ಪುನಃ 2 ಲೈನ್ ಗ್ಯಾಪ್ ಬಿಟ್ಕೊಳ್ಳಿ. ವರ್ಕಿಂಗ್ ನೋಟ್ ನಂಬರ್ 1 ಸೇಮ್ ಎಲ್ಲ ಪ್ರಾಸೆಸ್ಗೂ ಈ ವರ್ಕಿಂಗ್ ನೋಟ್ ಏನಿದೆಯಲ್ಲ ಇದು ಸೇಮ್. ಆದ್ರೆ ಫಸ್ಟ್ ಪ್ರಾಸೆಸ್ಗೆ ನೀವು ಫಾರ್ಮ್ಯುಲಾ ಬರ್ದಿದ್ದೀರಿ ನೋಡಿ, ಮತ್ತು ಮುಂದಿನ ಪ್ರಾಸೆಸ್ಗೆ ನೀವು ಫಾರ್ಮ್ಯುಲಾ ಬರೀಬೇಕಾಗಿಲ್ಲ, ಡೈರೆಕ್ಟ್ ಫಿಗರ್ಸ್ ಅನ್ನ ತಗೊಂಡ್ರೆ ಆಯ್ತು. ಕ್ಲಿಯರ್? ಸೊ ನಂಬರ್ 1 ನಾರ್ಮಲ್ ಕಾಸ್ಟ್. ನಾರ್ಮಲ್ ಕಾಸ್ಟ್ ಈಸ್ ಈಕ್ವಲ್ ಟು ಏನ್ ಹೇಳಿದೆ ನೋಡಿ, ನಾರ್ಮಲ್ ಕಾಸ್ಟ್ ಅಂದ್ರೆ ಟೋಟಲ್ ಕಾಸ್ಟ್ ಮೈನಸ್ ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್. ಡೆಬಿಟ್ ಸೈಡ್ ಟೋಟಲ್ ಮಾಡಿ, ಯು ವಿಲ್ ಗೆಟ್ ಟೋಟಲ್ ಕಾಸ್ಟ್. ಹೊರಗಡೆನೆ ಮಾಡ್ಕೊಳ್ಳಿ, ಅಲ್ಲಿ ಪ್ರಾಸೆಸ್ ಅಕೌಂಟ್ ನಲ್ಲಿ ಮಾಡಬೇಡಿ ಫಸ್ಟ್. ಕ್ಲಿಯರ್? ಕ್ಯಾಲ್ಕುಲೇಟರ್ ತಗೊಳ್ಳಿ. 38,000 ಪ್ಲಸ್ 7920 ಪ್ಲಸ್ 12,000 ಪ್ಲಸ್ 12,000 69,920 ಮೈನಸ್ ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸ್ ಎಷ್ಟಿದೆ ನೋಡಿ, 1520. ದಟ್ ಈಸ್ ಈಕ್ವಲ್ ಟು 68,400. Number 2 normal output. Normal output ಅಂದ್ರೆ ಏನು, ಇನ್ಪುಟ್ ಮೈನಸ್ ಯೂನಿಟ್ಸ್ ಆಫ್ ನಾರ್ಮಲ್ ಲಾಸ್. ಇನ್ಪುಟ್ ಈ ಪ್ರಾಸೆಸ್ಗೆ ಎಷ್ಟು, 1900 ಮೈನಸ್ ಯೂನಿಟ್ಸ್ ಆಫ್ ನಾರ್ಮಲ್ ಲಾಸ್ 190. ಸೊ 1900 ಮೈನಸ್ 190 that is equal to 1710. Okay. Next, cost per unit. Cost per unit. Normal cost divided by normal output. ಈಗ ಇಲ್ಲಿ ನೋಡಿ, ನಾರ್ಮಲ್ ಕಾಸ್ಟ್ ಎಷ್ಟು ಬಂತು, 68,400 ಡಿವೈಡೆಡ್ ಬೈ ನಾರ್ಮಲ್ ಔಟ್ಪುಟ್ 1710. That is equal to rupees 40. ಓಕೆ. ಈಗ ಪ್ರಾಸೆಸ್ ಅಕೌಂಟ್ಸ್ಗೆ ವಾಪಸ್ ಬನ್ನಿ. ಕ್ರೆಡಿಟ್ ಸೈಡ್ಗೆ ನೋಡಿ, ಬೈ ಅಬ್ನಾರ್ಮಲ್ ಲಾಸ್ ಬ್ರಾಕೆಟ್ ನಲ್ಲಿ ಅಟ್ ರುಪೀಸ್ ಡ್ಯಾಶ್ ಪರ್ ಯೂನಿಟ್ ಅಂತ ಬರ್ಕೊಂಡಿದ್ರಲ್ಲ, ಆ ಡ್ಯಾಶ್ ಇರುವಲ್ಲಿ ಬರೀರಿ ಅಟ್ ರುಪೀಸ್ 40 ಪರ್ ಯೂನಿಟ್. ಅಟ್ ರುಪೀಸ್ 40 ಪರ್ ಯೂನಿಟ್ ಅಂದ್ರೆ 30 ಇಂಟು 40 ಎಷ್ಟಾಯ್ತು, 1200. ಅದೇ ರೀತಿ ಬೈ ಪ್ರಾಸೆಸ್ ಝಡ್ ಅಕೌಂಟ್ ಔಟ್ಪುಟ್ ಟ್ರಾನ್ಸ್ಫರ್ಡ್ ಅಟ್ ರುಪೀಸ್ 40 ಪರ್ ಯೂನಿಟ್. 1680 into 40, 1680 into 40, 67,200. ಆಯ್ತಾ? ಈಗ ಎರಡೂ ಕಡೆ ಯೂನಿಟ್ಸ್ ಕಾಲಮ್ ಮತ್ತು ಅಮೌಂಟ್ ಕಾಲಮ್ ಅನ್ನ ಟೋಟಲ್ ಮಾಡಿ, ಟೋಟಲ್ ಸೇಮ್ ಬರಬೇಕು. ಇದೇ ಚೆಕ್ ನಿಮಗೆ. ಯೂನಿಟ್ಸ್ ಕಾಲಮ್ ಮತ್ತು ಅಮೌಂಟ್ ಕಾಲಮ್ ಟೋಟಲ್ ಟ್ಯಾಲಿ ಆಗಬೇಕು. 1900, 69,920. Clear? Next, last process account, process Z account. Process Z account. To process Y account. To process Y account. Y ನಿಂದ Z process ಗೆ ಟ್ರಾನ್ಸ್ಫರ್ ಆಗಿದ್ದೆಷ್ಟು, ಯೂನಿಟ್ಸ್ 1680, ಅಮೌಂಟು 67,200. ನೆಕ್ಸ್ಟ್ ಝಡ್ ಪ್ರಾಸೆಸ್ಸಿನ ಎಕ್ಸ್ಪೆನ್ಸಸ್ ಅಥವಾ ಕಾಸ್ಟ್ ಅನ್ನ ರೆಕಾರ್ಡ್ ಮಾಡಿ. ರಾ ಮೆಟೀರಿಯಲ್ಸ್ 11,848, direct wages 16,000, production overhead in bracket 100% of direct wages 16,000, 100% ಅಂತಂದ್ರೆ 16,000. over. Come to the credit side. By normal loss
by normal loss in bracket ನೋಡಿ ನಾರ್ಮಲ್ ಲಾಸು 15% ಸ್ಕ್ರಾಪ್ ವ್ಯಾಲ್ಯೂ 10 rupees per unit. Clear? So 15% of 1680 units, 15% of 1680 units at rupees 10 per unit. At rupees 10 per unit. ಈಗ 15% ಆಫ್ 1680 ಅಂತಂದ್ರೆ ಯೂನಿಟ್ಸ್ ಎಷ್ಟಾಯ್ತು 252. ಅಮೌಂಟ್ 252 ಇಂಟು 10 2520. ಕ್ಲಿಯರ್? ಪುನಃ ಕ್ರೆಡಿಟ್ ಸೈಡ್ಗೆ 2 ಲೈನ್ ಗ್ಯಾಪ್ ಬಿಟ್ಕೊಳ್ಳಿ. ಬೈ ನೋಡಿ ಇದು ಲಾಸ್ಟ್ ಪ್ರಾಸೆಸ್ಸು. ಈ ಪ್ರಾಸೆಸ್ಸಿನ ಔಟ್ಪುಟ್ ಫಿನಿಶ್ಡ್ ಸ್ಟಾಕ್ ಅಕೌಂಟಿಗೆ ಹೋಗಬೇಕು. ಹಾಗಾಗಿ by finished stock account in bracket output transferred at rupees dash per unit. Output transferred at rupees dash per unit. Actual output Z process ಎಷ್ಟಿದೆ ನೋಡಿ 1500 ಅಲ್ವಾ. ಯೂನಿಟ್ಸ್ ಕಾಲಮ್ ನಲ್ಲಿ ಬರೀರಿ 1500. ಕ್ಲಿಯರ್? ಈಗ ಯೂನಿಟ್ಸ್ ಕಾಲಮ್ ಅನ್ನ ಒಮ್ಮೆ ಕಂಪೇರ್ ಮಾಡಿ. ಡೆಬಿಟ್ ಸೈಡ್ಗೆ 1680 ಇದೆ, ಕ್ರೆಡಿಟ್ ಸೈಡ್ಗೆ 1752 ಆಗುತ್ತೆ. 252 ಪ್ಲಸ್ 1500 ಅಂದ್ರೆ ಕ್ರೆಡಿಟ್ ಸೈಡ್ಗೆ ಯೂನಿಟ್ಸ್ ಜಾಸ್ತಿ ಆಯಿತು ಡೆಬಿಟ್ ಸೈಡ್ಗಿಂತ ಅಲ್ವಾ. ಅಂದ್ರೆ ದೇರ್ ಈಸ್ ಅಬ್ನಾರ್ಮಲ್ ಗೇನ್. ಸೊ ಈಗ ಡೆಬಿಟ್ ಸೈಡ್ಗೆ ಎಷ್ಟು ಕಡಿಮೆ ಬಿದ್ದಿದೆ ನೋಡ್ಕೊಳ್ಳಿ, 72 ಯೂನಿಟ್ಸ್ ಕಡಿಮೆ ಬಿತ್ತಲ್ವಾ. ಸೊ ಅದಕ್ಕೆ ಬರೀರಿ ಡೆಬಿಟ್ ಸೈಡ್ಗೆ ಟು ಅಬ್ನಾರ್ಮಲ್ ಗೇನ್ ಎಟ್ rupees dash per unit. ಯೂನಿಟ್ಸು 72, ಯೂನಿಟ್ಸ್ ಕಾಲಮ್ 72, ಅಮೌಂಟ್ ಹಾಗೆ ಇರಲಿ, ಆಮೇಲೆ ಬಂದಾಯ್ತು. ಕ್ಲಿಯರ್? ಈಗ ವರ್ಕಿಂಗ್ ನೋಟ್, ನಾರ್ಮಲ್ ಕಾಸ್ಟ್ ಟೋಟಲ್ ಕಾಸ್ಟ್ ಮೈನಸ್ ವ್ಯಾಲ್ಯೂ ಆಫ್ ನಾರ್ಮಲ್ ಲಾಸು. ಟೋಟಲ್ ಕಾಸ್ಟು 67,200 ಪ್ಲಸ್ 11,848 ಪ್ಲಸ್ 16,000 ಪ್ಲಸ್ 16,000 1,11,048 minus 2520 value of normal loss 2,520. That is equal to 1,08,528. Normal output 1,680 minus 252. 1,680 minus 252. That is equal to 1,428. Cost per unit to normal cost divided by normal output 1,08,528 divided by 1,428. That is equal to rupees 76. ಈಗ ಡೆಬಿಟ್ ಸೈಡ್ ಪ್ರಾಸೆಸ್ ಅಕೌಂಟಿಗೆ ವಾಪಸ್ ಬನ್ನಿ. ಡೆಬಿಟ್ ಸೈಡ್ಗೆ ಟು ಅಬ್ನಾರ್ಮಲ್ ಗೈನ್ ಎಟ್ rupees ಡ್ಯಾಶ್ ಇದೆಯಲ್ಲ ಅಲ್ಲಿ 76 per unit. At rupees 76 per unit. 72 units at rupees 76 ಅಂತಂದ್ರೆ ಅಮೌಂಟ್ ಎಷ್ಟಾಯ್ತು 5472. ಅದೇ ರೀತಿ ಕ್ರೆಡಿಟ್ ಸೈಡ್ಗೆ ಬೈ ಫಿನಿಶ್ಡ್ ಸ್ಟಾಕ್ ಅಕೌಂಟ್ ಔಟ್ಪುಟ್ ಟ್ರಾನ್ಸ್ಫರ್ಡ್ ಅಟ್ rupees 76 per unit. 1,500 into 76 ಅಮೌಂಟ್ ಎಷ್ಟಾಯ್ತು, ಅಮೌಂಟ್ ಕಾಲಮಿಗೆ ಬರೀರಿ 1,14,000. ಓಕೆ, ಪುನಃ ಎರಡೂ ಕಡೆ ಯೂನಿಟ್ಸ್ ಕಾಲಮು ಮತ್ತು ಅಮೌಂಟ್ ಕಾಲಮ್ ಅನ್ನ ಟೋಟಲ್ ಮಾಡಿ, ಟೋಟಲ್ಲು ಟ್ಯಾಲಿ ಆಗಬೇಕು. ಆಗತ್ತೆ 1,752 1,16,520. ಕ್ಲಿಯರ್? ಅರ್ಥ ಆಯ್ತಾ? ರೈಟ್. ಓಕೆ, we shall continue in the next class.